ಭಾರತದ ಟಾಪ್ 10 ಮೋಸ್ಟ್ ಡಿಗ್ನಿಫೈಡ್ ಪೊಲಿಟಿಷಿಯನ್ ಯಾರು ಅನ್ನೋ ಒಂದು ಲಿಸ್ಟ್ ಬಂದಾಗ ಸಾರಿಗೆ ಸಚಿವರು ಹಾಗೆ ಮುಜರಾಯಿ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ಹೊತ್ತಿರುವಂತಹ ಶ್ರೀ ರಾಮಲಿಂಗಾರೆಡ್ಡಿ ಅವರು ಮೊದಲು ಆಸ್ ಎ ಸ್ಟೂಡೆಂಟ್ ಲೀಡರು 1973 ಸರ್ಕಾರಿ ಕಾಲೇಜಲ್ಲಿ ಸೆಕ್ರೆಟರಿ ಆಗಿ ಗೆದ್ದೆ. ಈಗ ಇತ್ತೀಚೆಗೆಲ್ಲ ಓಟ್ ಕಾಸು ಕೊಡೋದೆಲ್ಲ ಪರಿಪಾಠ ಬೆಳೆದ್ಬಿಟ್ಟಿದೆ. ಸೊ ಯಾವತ್ತಾದ್ರೂ ಅನ್ಸಿದ್ಯಾ ರಾಜಕೀಯದಲ್ಲಿ ತುಂಬಾ ನಿಷ್ಠುರವಾಗಿರಬೇಕು, ನನ್ನಂತವನಿಗೆ ರಾಜಕೀಯ ಅಲ್ಲ ಅಂತ ಯಾವತ್ತಾದ್ರೂ ಅನ್ಸಿದ ಮೊಮೆಂಟ್ ಇದೆಯಾ ಸರ್? ಈಗ ಆ ಥರದ್ದಿಲ್ಲ, ಹೊಲಸು ಇಲ್ಲ. ಪ್ರಧಾನಿ ಆಗ್ಬೇಕಂದ್ರೆ ಒಂದು ಮೆಚುರಿಟಿ ಏನಿದೆ ಅದು ರಾಹುಲ್ ಗಾಂಧಿ ಅವರಲ್ಲಿ ಇದೆಯಾ ಅನ್ನೋ ಒಂದು ಪ್ರಶ್ನೆ ಡಿಬೇಟೇಬಲ್. ಪಕ್ಷದವರು ಬೇಕಂದ್ರೆ ಒಪ್ಪು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಎಷ್ಟು ದುಡಿದಿದ್ದಾರೆ. ಈ ಬಾರಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೂ ಅವರ ಶ್ರಮ ಇದ್ದೇ ಇದೆ. ಇಲ್ಲ ಅಂತ ಯಾರು ಹೇಳಿದಾರು? ಕಾಂಗ್ರೆಸ್ ಮುಸ್ಲಿಮರ ಪರ, ಹಿಂದೂಗಳು ಅಂತಂದ್ರೆ ಬಿಜೆಪಿ, ಆ ಥರದ್ದೊಂದು ಸೆಟ್ ಆಗ್ತದೆ ಅಜೆಂಡಾ. ಬಿಜೆಪಿ ಅವ್ರು ದೇವರ ಹೆಸರಲ್ಲಿ ಓಟ್ ಕೇಳ್ತಾರೆ, ಧರ್ಮದ ಹೆಸರಲ್ಲಿ ಓಟ್ ಕೇಳ್ತಾರೆ, ಧರ್ಮದ ಕೆಲಸನೂ ಮಾಡಲ್ಲ, ಓಟಿಗೆ ಮಾತ್ರ ಎಲ್ಲಾನು ಬಳಸ್ಕೊಳ್ತಾರೆ. ರಾಮಲಿಂಗಾರೆಡ್ಡಿ ಅವರಿಗೆ ಯಾವತ್ತಾದ್ರೂ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಸಿಲ್ವಾ? ಅನುಭವ ಇದೆ, ಆದರೆ ಹೇಳಕ್ಕಾಗಲ್ಲ. ಮುಖ್ಯಮಂತ್ರಿಗಳು ನಿಮ್ಮ ಹತ್ರ ಕೂರಿಸಿ ಮಾತನಾಡಿದ್ರೆ ಆ ಮಾತುಕತೆ ಏನಿತ್ತು ಅಂತ ನಿಮ್ಮ ಮತ್ತು ಸಿದ್ದರಾಮಯ್ಯ ಅವರ ನಡುವೆ? ಇಲ್ಲ, ಹೇಳಲ್ಲ. ಯಾರ ನೇತೃತ್ವದಲ್ಲಿ ಹೋದರೆ ಪಕ್ಷಕ್ಕೆ ಒಳ್ಳೆಯದು, ಅಥವಾ ಈ ಮ್ಯಾಂಡೇಟ್ ಮತ್ತೆ ಜನ ಕೊಡಬೇಕಂದ್ರೆ ಯಾರ ನೇತೃತ್ವ ಮುಖ್ಯ ಅನ್ಸ? ಸೊ ನಿಮ್ಮ ಇಷ್ಟು ವರ್ಷಗಳ ಕೆರಿಯರಲ್ಲಿ ನೀವು ನೋಡೋದಂತ ದಿ ಬೆಸ್ಟ್ CM ಯಾರು ಸರ್? ರಾಮಲಿಂಗಾರೆಡ್ಡಿ ಅವರಿಗೆ ಮಗಳು ಅಂದರೆ ಎಷ್ಟು ಮುದ್ದು. ಚುನಾವಣಾ ರಾಜಕೀಯದಲ್ಲಿ ಎಷ್ಟು ವರ್ಷ ಇರ್ತಾರೆ ರಾಮಲಿಂಗಾರೆಡ್ಡಿ ಅವರು?